ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ನಾವು ಇಂದು ಐಚರ್ 333 5 ಸ್ಟಾರ್ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ ಕಂಪನಿಯು 1960ರಿಂದ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ 3 ಸಿಲಿಂಡರ್ 36 HP ಮತ್ತೆ 2365 ಸಿಸಿಯ ಸಿಮ್ಸನ್ ಇಂಜಿನ್ ನ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಬಾಷ್ನ ಇನ್ಲೈನ್ ಫ್ಯೂಯಲ್ ಪಂಪ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 2 ಡೀಸೆಲ್ ಫಿಲ್ಟರ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 45 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ವಾಟರ್ ಸಪರೇಟರ್ ಅನ್ನ ಕೊಟ್ಟಿದ್ದಾರೆ. ಡೀಸೆಲ್ಗೆ ನೀರು ಹೋದಾಗ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಈ ಟ್ರ್ಯಾಕ್ಟರ್ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇದರ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಬಾತ್ ಏರ್ ಫಿಲ್ಟರ್ ಅನ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಡಸ್ಟ್ ನ ಕ್ಲೀನ್ ಮಾಡ್ಕೋಬಹುದು. ಬನ್ನಿ ಈ ಟ್ರ್ಯಾಕ್ಟರ್ನ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಅದರಿಂದ 8 ಫಾರ್ವರ್ಡ್ ಮತ್ತೆ 2 ರಿವರ್ಸ್ ಗೇರು ಸಿಗುತ್ತೆ. ಅಂದ್ರೆ 8 ತರ ಸ್ಪೀಡಲ್ಲಿ ಮುಂದಕ್ಕೆ ಮತ್ತೆ 2 ತರ ಸ್ಪೀಡಲ್ಲಿ ಹಿಂದಕ್ಕೆ ಹೋಗ್ಬೋದು. ಬನ್ನಿ ಈ ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದ್ರೆ 3 ಪಾಯಿಂಟ್ ಲಿಂಕೇಜ್ ಇರುವ ಹೈಡ್ರಾಲಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ 1650 kg ಭಾರವನ್ನ ಎತ್ತುತ್ತೆ. ಬನ್ನಿ ಈ ಟ್ರ್ಯಾಕ್ಟರ್ನ ಪಿಟಿಒ ಬಗ್ಗೆ ನೋಡೋದಾದ್ರೆ 28.1 HP 6 ಪ್ಲೇನ್ ಪಿಟಿಒನ ಕೊಟ್ಟಿದ್ದಾರೆ. ಇದು 540 RPM ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಇಂಜಿನ್ ನ 19ಕ್ಕೆ ರೇಸ್ ಮಾಡಿದಾಗ ಪಿಟಿಒ 540 ರೌಂಡ್ ತಿರುಗುತ್ತೆ 1 ನಿಮಿಷಕ್ಕೆ. ಬನ್ನಿ ಈ ಟ್ರ್ಯಾಕ್ಟರ್ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಹಿಂದೆ 13.6 ಇಂಚು ಅಗಲ ಮತ್ತು 28 ಡಯಾಮೀಟರ್ ಇರುವ ಟೈರ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ 6 ಇಂಚು ಅಗಲ 16 ಇಂಚು ಡಯಾಮೀಟರ್ ಇರುವ ಟೈರ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅನ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ಈಸಿಯಾಗಿ ಸ್ಟೇರಿಂಗ್ ವೀಲ್ ನ ತಿರುಗಿಸಬಹುದು. ಬನ್ನಿ ಈ ಟ್ರ್ಯಾಕ್ಟರ್ನ ಆಯಿಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಒಂದು ಹೈಡ್ರಾಲಿಕ್ಗೆ ಇನ್ನೊಂದು ಪವರ್ ಸ್ಟೇರಿಂಗಿಗೆ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ಸ್ ಲಿವರ್ಗಳಾದ PC ಮತ್ತೆ DC ಲಿವರ್ಗಳನ್ನ ಈಸಿಯಾಗಿ ಯೂಸ್ ಮಾಡೋ ರೀತಿನೇ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ ಇದು ಇಂಜಿನ್ ಟೆಂಪರೇಚರ್ ಮೀಟರು, ಇದು ಬ್ಯಾಟರಿ ಮೀಟರು, ಇದು ಆಯಿಲ್ ಗೇಜ್ ಮೀಟರು ಮತ್ತೆ ಇದು ಡೀಸೆಲ್ ಮೀಟರ್ನ ಕೊಟ್ಟಿದ್ದಾರೆ. ಮತ್ತೆ ಈ ಡಿಜಿಟಲ್ ಮೀಟರ್ ಅಲ್ಲಿ ನಿಮಗೆ ಟೈಮು ಮತ್ತೆ RPM ತೋರಿಸುತ್ತೆ. ಈ ಸ್ವಿಚ್ ಬಂದ್ಬಿಟ್ಟು ಲೈಟ್ ಆನ್ ಅಂಡ್ ಆಫ್ ಸ್ವಿಚ್ ಆಗಿರುತ್ತೆ. ಬನ್ನಿ ಈ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮ್ಮರ್ಸ್ಡ್ ಡಿಸ್ಕ್ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜ್ ಮಾಡಕ್ಕೆ USB ಪೋರ್ಟ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಟೂಲ್ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ.
ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.